ಪ್ರಿಯ ವೀಕ್ಷಕರೇ, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನೇಮದ. KCD ಆವರಣದಲ್ಲಿ ಕನ್ನಡ ಪುಸ್ತಕ ಮೇಳ ರಿಯಾಯಿತಿ ದರದಲ್ಲಿ ಮಾರಾಟ. ಧಾರವಾಡ ನಗರದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರವು KCD ಆವರಣದಲ್ಲಿ ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 8ರಿಂದ 13ರವರೆಗೆ ಕನ್ನಡ ಪುಸ್ತಕಗಳ ಮೇಳ ನಡೆಯುತ್ತದೆ. ಇದರಲ್ಲಿ ಸಾಮಾಜಿಕ, ರಾಜಕೀಯ, ಸಾಹಿತ್ಯ, ವಿವಿಧ ಧರ್ಮಗಳ ಗ್ರಂಥಗಳು ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿವೆ. ಧಾರವಾಡ ಜಿಲ್ಲೆಯ ಆಸಕ್ತರು ಬಂದು ಪುಸ್ತಕವನ್ನು ಖರೀದಿಸುವ ಮೂಲಕ ಪ್ರಕಾಶಕರಿಗೆ ಪ್ರೋತ್ಸಾಹ ನೀಡಬೇಕೆಂದು ಸಂಗ್ರಾಮ್ ನ್ಯೂಸ್ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತದೆ. ಪುಸ್ತಕ ಮಾರಾಟಗಾರರನ್ನು ಮಾತನಾಡಿಸೋಣ ಬನ್ನಿ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಬೆಂಗಳೂರಿಂದ ಬಂದಿದ್ದೀವಿ. ನಿನ್ನೆಯಿಂದ 6 ದಿನಗಳ ಕಾಲ KCD ಕಾಲೇಜ್ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 6 ದಿನಗಳ ಕಾಲ ಪುಸ್ತಕ ಪ್ರೇಮಿಗಳಿಗಾಗಿ ರಿಯಾಯಿತಿ ದರದಲ್ಲಿ ಪುಸ್ತಕ ಮಾರಾಟ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿನ್ನೆಯಿಂದ ಪ್ರಾರಂಭವಾಗಿದ್ದು ಇನ್ನೂ ಪುಸ್ತಕ ಪ್ರೇಮಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ. ನಿನ್ನೆ ಶುಕ್ರವಾರ, ಇಂದು 2ನೇ ಶನಿವಾರ, ನಾಳೆ ಭಾನುವಾರ ಇದೆ. ನಿರೀಕ್ಷೆಯಲ್ಲಿ ಇದ್ದೀವಿ. ಆದಷ್ಟು ಪುಸ್ತಕ ಪ್ರೇಮಿಗಳು ಭೇಟಿ ಕೊಟ್ಟು ಪುಸ್ತಕಗಳನ್ನು ಪ್ರದರ್ಶನ ಇದೆ. ಪ್ರದರ್ಶನ ಎಲ್ಲರೂ ಕೊಂಡುಕೋಬೇಕಂತೇನಿಲ್ಲ, ಪರ್ಚೇಸ್ ಮಾಡಬೇಕಂತೇನಿಲ್ಲ. ಪುಸ್ತಕವನ್ನು ನೋಡಿ ಕೊಂಡುಕೊಳ್ಳೋದಾದರೆ ಆಸಕ್ತರು ಕೊಂಡುಕೊಂಡು ಪ್ರೋತ್ಸಾಹಿಸಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇವೆ. ನನ್ನ ಹೆಸರು ನಾಗೇಶ್ ಹಿರೇಮಠ ಅಂತೇಳಿ, ಪರಿಷತ್ತಿನ ಸಿಬ್ಬಂದಿ. ಶಾಂತಿ ಪ್ರಕಾಶನ ಕಳೆದ 3 ದಶಕಗಳಿಂದ ಧಾರ್ಮಿಕ, ವೈಚಾರಿಕ, ಸಾಮಾಜಿಕ ಈ ಥರ ಹಲವಾರು ವಿಷಯಗಳಲ್ಲಿ ಕನ್ನಡ ನಾಡಿಗೆ ಅತ್ಯಮೂಲ್ಯವಾದಂತಹ ಕೃತಿ ಭಂಡಾರಗಳ ಕೊಡುಗೆ ನೀಡ್ತಾ ಬಂದಿದೆ. ಕನ್ನಡ ನಾಡಿನ ಜನರಿಗೆ ನಿಗೂಢವಾಗಿದ್ದಂತಹ ಇಸ್ಲಾಂ ಧರ್ಮದ ಸಾಹಿತ್ಯಗಳನ್ನು, ಉದಾಹರಣೆಗೆ ಅರಬ್ಬಿ ಭಾಷೆಯಲ್ಲಿದ್ದ ಕುರಾನನ್ನು ಕನ್ನಡ ಭಾಷೆಗೆ ಭಾಷಾಂತರಿಸಿ ಕನ್ನಡ ನಾಡಿನ ಜನರಿಗೆ ಕುರಾನಿನ ಸಂದೇಶವನ್ನು ನೀಡಿ ಈ ಮೂಲಕ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯದ ಸ್ಥಾಪನೆಗಾಗಿ ಕಳೆದ 3 ದಶಕಗಳಿಂದ ಕನ್ನಡ ನಾಡಿನಲ್ಲಿ ಅವಿರತ ಶ್ರಮವನ್ನು ಪಡ್ತಾ ಇದೆ. ಇದೀಗ ಕನ್ನಡ ಪ್ರಾಧಿಕಾರ ಈ ಧಾರವಾಡದ KCD ಮೈದಾನದಲ್ಲಿ ನಡೆಸುತ್ತಿರುವಂತಹ ಈ ರಿಯಾಯಿತಿ ಪುಸ್ತಕ ಮಾರಾಟ ಮೇಳದಲ್ಲಿ ಶಾಂತಿ ಪ್ರಕಾಶನ ತನ್ನ ಔಟ್ಲೆಟನ್ನು ಇಲ್ಲಿ ಮಾಡಿಕೊಂಡಿರುತ್ತದೆ. ಮಳಿಗೆ ಸಂಖ್ಯೆ 19ರಲ್ಲಿ ಶಾಂತಿ ಪ್ರಕಾಶನದ ಎಲ್ಲ ಗ್ರಂಥಗಳು ಲಭ್ಯವಿದೆ. ಧಾರವಾಡದ ಸಾಹಿತ್ಯ ಪ್ರಿಯ ನಾಗರಿಕರು ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆಯಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಮೊಹಮ್ಮದ್ ಇರ್ಫಾನ್ ಅಂತ ಸರ್, ತಾವು ಮಂಗಳೂರಿನಿಂದ. ನಮ್ಮ ಧಾರವಾಡ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಸಾಂಸ್ಕೃತಿಕ ಮತ್ತು ಕಲಾವಿದರ ನಾಡು. ಇಲ್ಲಿ ಅನೇಕ ವಿದ್ವಾಂಸರು, ರಂಗಭೂಮಿ ಕಲಾವಿದರು ಹಾಗೂ ವಿಮರ್ಶಕರು, ಇಲ್ಲಿ ಓದುಗಾರರು ಭಾಳ ಮಂದಿ ಇದ್ದಾರೆ. ಇವತ್ತಿನ ದಿನಮಾನ ನೋಡಿದರೆ ಓದರ ಸಂಖ್ಯೆ ಭಾಳ ಕಡಿಮೆ ಆಗ್ತದೆ. ಯಾಕಂದ್ರೆ ನಾವು ನಿನ್ನೆಯಿಂದ ಇವತ್ತು ನೋಡಿದರೆ ಯಾವುದೂ ವ್ಯಾಪಾರಗಳಿರಲಿಲ್ಲ. ಎಲ್ಲ ಮಳಿಗೆಗಳಲ್ಲಿ ಈಗ ಮೊನ್ನೆ ಒಂದಷ್ಟು ಕೆಲವು ದಿನಗಳ ಹಿಂದೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆದಿರೋದ್ರಿಂದ ಅಲ್ಲಿ ಪುಸ್ತಕಗಳು ಖರೀದಿಗಾರ ತೊಗೊಂಡು ಹೋಗಿರ್ಬೋದು. ಇಲ್ಲಿ ಈ ವಾಟ್ಸಪ್ಪು, ಮೊಬೈಲು ಬಂದಿರೋದ್ರಿಂದ ಎಲ್ಲ ಅಲ್ಲೇ ಸಿಗ್ತಾವಂಥೇಳಿ ಈ ಓದರ ಸಂಖ್ಯೆನೂ ಕಡಿಮೆ ಆಗೈತಿ. ಮಾರಾಟದ ಮೇಲೆ ಭಾಳ ಅದು ಪರಿಣಾಮ ಬೀಳಾಕತ್ತೈತಿ. ಎಲ್ಲ ಈಗ ಪ್ರಕಾಶಕರಿಗೆ ನೀವೆಲ್ಲ ಒಂದು ಪ್ರೋತ್ಸಾಹನ ಕೊಟ್ಟು ಪುಸ್ತಕಗಳನ್ನು ಖರೀದಿ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ನಮ್ಮ ಹೆಸರು ಮಕ್ಬೂಲ್ ಹುಣಸೆಗಟ್ಟಿ ಅಂತೇಳಿ. ವ್ಯಾಪಾರ ಅಂದರೆ ಇದು ನಾವು ಹೇಳೋದೇನಪ್ಪ ಅಂದರೆ, ವ್ಯಾಪಾರ ಆಗುತ್ತದೆ ಅಪಾರ, ಚಿಂತೆ ನಮ್ಮಿಂದ ಯಾವತ್ತೂ ದೂರ. ಯಾಕೆಂದರೆ ಪುಸ್ತಕ ಮೇಳದಲ್ಲಿ ಸಾಲಾಗಿ ಪುಸ್ತಕಗಳ ಮಳಿಗೆಗೆ ಸಿಗುತ್ತೆ. ನಿಮ್ಗೆ ಎಂಥ ಪುಸ್ತಕ ಬೇಕು ಇಷ್ಟ ಬಂದ ಹಾಗೆ ಆರಿಸ್ಕೋಬೋದು. ಜೊತೆಗೆ ಎಲ್ಲ ಪುಸ್ತಕಗಳಿಗೂ ಇಲ್ಲಿ ರಿಯಾಯಿತಿ ಇದೆ. ಜೊತೆಗೆ ವಿಶೇಷ ರಿಯಾಯಿತಿ ಇದೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಸುಗಮ ಸಂಗೀತ ಏನಾದರೂ ಇರೋದ್ರಿಂದ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಜನಸಂದಣಿ ಆಗ್ತಾಯಿದೆ. ಜನರು ತಮಗೆ ಇಷ್ಟವಾದ ಪುಸ್ತಕಗಳನ್ನ ಆರಿಸ್ಕೊಂಡು ಕೊಂಡ್ಕೊಂಡು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆದ್ದರಿಂದ ನಮಗೆ ಇಲ್ಲಿ ಯಾವುದೇ ರೀತಿಯ ಯೋಚನೆ ಇಲ್ಲ. ಆರಾಮಾಗಿ ಪುಸ್ತಕ ನಡೀತಾ ಇದೆ, ವ್ಯಾಪಾರ ಆಗ್ತಾಯಿದೆ. ತುಂಬ ಧನ್ಯವಾದ. ಶ್ರೀಮಾತಾ ವೈಷ್ಣೋದೇವಿ ಅನ್ನೋ ಪುಸ್ತಕ. ಈ ಪುಸ್ತಕ ಬರೆದಿರ್ತಕ್ಕಂಥವ್ರು ಲಕ್ಷ್ಮಣಮೂರ್ತಿ ಅಂತ. ಇವರು ಈ ಪುಸ್ತಕನ ಪ್ರವಾಸಿ ಕಥನ ಅನ್ನೋದು ಮಾತ್ರ ಅಲ್ಲದೆ ವೈಷ್ಣೋದೇವಿಯ ಸಂಪೂರ್ಣ ಮಾಹಿತಿಯನ್ನು ಕುರಿತು ಈ ಪುಸ್ತಕ ಬರೆದಿದ್ದಾರೆ. ಇದು ವಿಶೇಷ ಏನಪ್ಪ ಅಂದರೆ 3 ತಿಂಗಳಲ್ಲಿ ಇದು 18 ಮುದ್ರಣ ಕಂಡಿದೆ. ಇನ್ನೊಂದು ವಿಶೇಷ ಅಂದರೆ 22 ಭಾಷೆಗೆ ಅನುವಾದ ಆಗಿದೆ. ಮತ್ತು ವಿಶೇಷ ಅಂದರೆ ಇದು ಬ್ರೈಲ್ ಲಿಪಿಗೂ ಸಹ ಸೇರಿದೆ. ಮತ್ತು
ಈ ಪುಸ್ತಕವನ್ನು ಇಲ್ಲಿ ಗುಡಿಯ ಆಕಾರದಲ್ಲಿ ಸೇರಿಸಿ ಜೊತೆಗೆ ವೈಷ್ಣೋದೇವಿಯ ಒಂದು ಸಣ್ಣ ದರ್ಶನ ಮಾಡಿಸ್ತಾ ಇದ್ದಾರೆ. ಈ ಪುಸ್ತಕದ ಜೊತೆಗೆ ವೈಷ್ಣೋದೇವಿಯ ಪ್ರಸಾದವನ್ನು ಸಹ ನೀಡ್ತಾ ಇದ್ದಾರೆ. ನಿಮಗೆ ಈ ಪುಸ್ತಕ ಬೇಕಾದರೆ 160 ರೂಪಾಯಿ ಪುಸ್ತಕ 130 ರೂಪಾಯಿಗೆ ಲಭ್ಯ ಇದೆ. ಜೊತೆಗೆ ಈ ಪುಸ್ತಕ ನಿಮಗೆ ಬೇಕಾದರೆ ನಿಮ್ಮ ವಿಳಾಸ ತಿಳಿಸಿದ್ರೆ ನಿಮ್ಮ ಮನೆಗೆ ತಲುಪಿಸುವ ಜವಾಬ್ದಾರಿ ಕೂಡ ಇದೆ. ಆದರೆ ದುಡ್ಡು ಕೊಡಬೇಕಾಗಿಲ್ಲ. ನಿಮ್ಮ ಮನೆಗೆ ಈ ಪುಸ್ತಕ ತಲುಪಿದ ಮೇಲೆ ನಿಮಗೆ ಸಂತೋಷ ಆದರೆ ದುಡ್ಡು ತಲುಪಿಸ್ಬೋದು. 130 ರೂಪಾಯಿ ಮಾತ್ರ. ಯಾರು ಬೇಕಾದರೂ ಈ ಪುಸ್ತಕವನ್ನು ಕೊಂಡ್ಕೋಬೋದು. ಸ್ನೇಹ ಪುಸ್ತಕ ಅಂದರೆ ಸ್ನೇಹ ಬುಕ್ ಹೌಸ್ನ ಸಂಪರ್ಕ ಮಾಡಿ. ಧನ್ಯವಾದಗಳು. ಕೋರ್ಸ್ ನಂಬರ್ 165, 10ನೇ ಮುಖ್ಯ ರಸ್ತೆ, ಶ್ರೀನಗರ ಬಸ್ ನಿಲ್ದಾಣ, ಶ್ರೀನಗರ, ಬೆಂಗಳೂರು 50. ಫೋನ್ ನಂಬರು 9845031335. ಈ ಪುಸ್ತಕಕ್ಕೆ ವಿಳಾಸ ನೀವು ವಾಟ್ಸಪ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆಗೆ ಈ ಪುಸ್ತಕವನ್ನು ಕಳಿಸ್ತೀವಿ. ಆ ಪುಸ್ತಕವನ್ನು ತಗೊಂಡಾದಮೇಲೆ ನೀವು 130 ರೂಪಾಯಿನ ಎಮ್ ಒ ಮಾಡ್ಬೋದು ಅಥವಾ ಫೋನ್ಪೇ ಮಾಡ್ಬೋದು. ಪುಸ್ತಕನ ಓದ್ಬಿಟ್ಟು ದುಡ್ಡು ಕಳಿಸ್ಬೋದು. ಈ ಪುಸ್ತಕದ ಒಂದು ವಿಶೇಷ ಇದು. ಮಾತಾ ವೈಷ್ಣೋದೇವಿ. ಶ್ರೀನಿವಾಸ ಗುಪ್ತಾ, ಸೇಲ್ಸ್ ಮ್ಯಾನೇಜರು ಇನ್ ಸ್ನೇಹ ಬುಕ್ ಹೌಸ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಈ ಮಾತಾ ವೈಷ್ಣೋದೇವಿ ತಾಯೇ ಕರೆ ಅನ್ನುವ ಪ್ರವಾಸ ಕಥನವು ಮೂಲದಲ್ಲಿ ಕನ್ನಡ ಭಾಷೆಯಲ್ಲಿ ಬಂದಿದೆ. ಇದು 13ನೇ ತಾರೀಕು ಡಿಸೆಂಬರ್ 2021ರಂದು ಶ್ರೀ ಮಾತೆ ವೈಷ್ಣೋದೇವಿ ಬೆಂಗಳೂರಿನಲ್ಲಿ ಸಮರ್ಪಣೆ ಆಗಿ ಲೋಕಾರ್ಪಣೆ ಆಯಿತು. ಅಂದಿನಿಂದ ಇಂದಿನವರೆಗೂ ಕೇವಲ 3.5 ತಿಂಗಳಲ್ಲಿ 18ನೇ ಮುದ್ರಣ ಕಂಡಿದೆ. ನಾಳೆ 10ನೇ ತಾರೀಕು ಏಪ್ರಿಲ್ 2022ರಂದು ಭಾನುವಾರ 19ನೇ ಮುದ್ರಣ ಇಲ್ಲೇ ಧಾರವಾಡದಲ್ಲೇ ಲೋಕಾರ್ಪಣೆ ಆಗ್ತಾಯಿದೆ. ಇದಾದ ನಂತರ ಪ್ರತಿ ವಾರಕ್ಕೊಂದೊಂದು ಲೋಕಾರ್ಪಣೆ ಆಗೋ ಕಾರ್ಯಕ್ರಮದಲ್ಲೂ ಇದೆ. ಇದು ವಿಶೇಷ ಏನಂದರೆ, ನಾವು ನಮ್ಮ ಗೆಳೆಯರೊಂದಿಗೆ ಒಂದು 500 ಮಂದಿ ಮಹಾರಾಷ್ಟ್ರದಿಂದ ನಾವು ವೈಷ್ಣೋದೇವಿಗೆ ಹೋಗಿದ್ವಿ. 10 ದಿನಗಳ ಕಾಲದ ಪ್ರವಾಸ ಆಗಿತ್ತು. ಪ್ರವಾಸದ ಅನುಭವಗಳೇ ಇದು ಪ್ರವಾಸ ಕಥನ ರೂಪದಲ್ಲಿ ಈಗ ಕನ್ನಡದಲ್ಲಿ ಬಂದಿದೆ. ಇನ್ನು 27 ನಮ್ಮ ಭಾರತೀಯ ಭಾಷೆಯಲ್ಲಿ ಅನುವಾದವಾಗ್ತಾಯಿದೆ, 11 ವಿದೇಶಿ ಭಾಷೆಯಲ್ಲಿ ಅನುವಾದ ಆಗ್ತಾಯಿದೆ, 1 ಬ್ರೈಲ್ ಲಿಪಿಯಲ್ಲೂ ಸಹ ಅನುವಾದ ಆಗ್ತಾಯಿದೆ. ಇನ್ನು ಅತಿ ಶೀಘ್ರದಲ್ಲೇ ತುಳು ಭಾಷೆಯಲ್ಲಿ 1, ಮರಾಠಿ ಭಾಷೆಯಲ್ಲಿ 1 ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅತಿ ಶೀಘ್ರದಲ್ಲಿ ಪುಸ್ತಕದ ರೂಪದಲ್ಲಿ ಅನುವಾದವಾಗಿ ಪುಸ್ತಕದ ರೂಪದಲ್ಲಿ ಬರ್ತಾಯಿದೆ. ಇದೊಂದು ಸಂತೋಷದ ವಿಚಾರ. ಇಲ್ಲೂ ಸಹ ಧಾರವಾಡದಲ್ಲೂ ಸಹ ಭಾಳಷ್ಟು ಅನೇಕರು ಓದುಗರು ಬಂದರು, ಪುಸ್ತಕ ನೋಡಿದ್ರು, ಅಭಿಪ್ರಾಯನ ಒಳ್ಳೆಯ ರೀತಿಯಲ್ಲಿ ವ್ಯಕ್ತಪಡಿಸಿ ಹೋಗಿದ್ದಾರೆ. ಮುಂದೆ ಇದರ ಭವಿಷ್ಯ ಭಾಳ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ತಮ್ಮೆಲ್ಲರ ಕೃಪೆ ಇದು. ಧನ್ಯವಾದಗಳು. ನನ್ನ ಹೆಸರು KV ಲಕ್ಷ್ಮಣಮೂರ್ತಿ ಅಂತ. ಈ ಪ್ರವಾಸ ಕನ್ನಡದ ಲೇಖಕನಾಗಿದ್ದೀನಿ. ಫಸ್ಟ್ ಮುಖ್ಯವಾದ ವಿಚಾರ ಏನಂದರೆ, ಈ ಪುಸ್ತಕಕ್ಕೆ ಒಬ್ಬ ಮುನ್ನುಡಿ ಬರ್ಕೊಟ್ಟಂಥ ಪುಣ್ಯಾತ್ಮರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ದೊಡ್ಡರಂಗೇಗೌಡರು. ಅವರ ಅಭಿಪ್ರಾಯದಂತೆ ಒಂದೇ ಮಾತಿನಲ್ಲಿ ಹೇಳೋದಾದರೆ, ಈ ಪ್ರವಾಸ ಸಾಹಿತ್ಯವನ್ನು ಓದುತ್ತಾ ಇದ್ದರೆ ನಾವೇ ಸ್ವತಃ ಪ್ರವಾಸ ಹೋಗಿ ಬಂದಂತಾಗುತ್ತದೆ ಅನ್ನೋದು ಅವರು ಬರೆದುಕೊಟ್ಟಿರೋಂಥ ಮಾತು. ಇದು ಸತ್ಯ. ಧನ್ಯವಾದಗಳು. ನಮಸ್ಕಾರ. ನಾನು ಉಮೇಶ್ ಅಂತ ಹೇಳಿ, ಕನ್ನಡದ ಬರಹಗಾರ. ಇವತ್ತು ಧಾರವಾಡದಲ್ಲಿ ನಡೀತಿರುವಂಥ ಈ ಒಂದು ಪುಸ್ತಕ ಮೇಳ ಏನಿದೆ, ಸೊ ಇದರಲ್ಲಿ ಭಾಗಿಯಾಗೋದಕ್ಕೆ ನಾನೊಬ್ಬ ಲೇಖಕನಾಗಿ ಇಲ್ಲಿಗೆ ಬಂದಿದ್ದೀನಿ. ಅದ್ಭುತವಾದ ಪುಸ್ತಕಗಳು ಇಲ್ಲೆಲ್ಲ ಪ್ರದರ್ಶನಗೊಳ್ತಾ ಇದೆ. ಇವತ್ತು ತುಂಬ ಜನ ಹೇಳ್ತೀವಿ, ಇವತ್ತಿನ ದಿನಮಾನದಲ್ಲಿ ಪುಸ್ತಕ ಓದುವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತಂತ ಕೂಗು ಅಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಇವತ್ತಿನ ಇಲ್ಲಿ ನಡೀತಾ ಇರುವಂಥ ಈ ಪುಸ್ತಕ ಮೇಳವನ್ನು ನೋಡಿದ್ರೆ ಅದು ಸುಳ್ಳು ಅಂತ ಸಾಬೀತಾಗ್ತಾ ಇದೆ. ಯಾಕೆಂದರೆ ಬೆಳಗ್ಗೆಯಿಂದ ಒಂದೇ ಸಮ ಜನ ಇಲ್ಲಿ ಬಂದು ಒಳ್ಳೊಳ್ಳೆ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅನೇಕ ಲೇಖಕರು ಇಲ್ಲಿಗೆ ಬರ್ತಾ ಇದ್ದಾರೆ, ಅನೇಕ ಪ್ರಕಾಶಕರು ಇಲ್ಲಿದ್ದಾರೆ. ವಿಶೇಷವಾಗಿ ನಾನು ಕರ್ನಾಟಕದ ಒಬ್ಬ ಬರಹಗಾರನಾಗಿ ನನ್ನ ಪುಸ್ತಕಗಳನ್ನು ತುಂಬ ಜನ ಇಲ್ಲಿ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಬಂದಂಥ ಸಿಯಾಚಿನ್ ಅನ್ನುವಂಥ ಇದು ಅಪರೂಪದ ಪುಸ್ತಕ. ಇದು ಭಾರತೀಯ ಸೈನಿಕರು ಸಿಯಾಚಿನ್ನಂತಹ -40 ಡಿಗ್ರಿ ತಾಪಮಾನ ಇರುವಂತಹ ದುರ್ಗಮ ಪ್ರದೇಶದಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬಂದಿರುವಂಥ ಒಂದು ಅದ್ಭುತವಾದ ಪುಸ್ತಕ. ಇದಕ್ಕೆ ತುಂಬ ಡಿಮ್ಯಾಂಡ್ ಅಂತಂದರೆ ಜನಗಳು ತುಂಬ ಪ್ರೀತಿಯಿಂದ ಓದ್ತಾ ಇದ್ದಾರೆ. ಸೈನಿಕರ ಬಗ್ಗೆ ತಿಳ್ಕೋಬೇಕು, ಓದಬೇಕು ಅನ್ನೋ ಒಂದು ಆಸಕ್ತಿ
ಆಸಕ್ತಿ ಇಲ್ಲಿನ ಜನಗಳಲ್ಲಿ ವಿಶೇಷವಾಗಿ ಕಂಡು ಬರ್ತಾ ಇದೆ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಬಂದಿರುವಂಥ ಇದು ತಾಷ್ಕೆಂಟ್ ಡೈರಿ ಅಂತೇಳಿ ಅವರ ಸಾವಿನ ಸುತ್ತ ಬಂದಿರುವಂಥ ಪುಸ್ತಕ. ಇದು ವಿಶೇಷವಾಗಿ ಇದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮಗ ಅನಿಲ್ ಶಾಸ್ತ್ರಿ ಅವರು ಇದಕ್ಕೆ ಮುನ್ನುಡಿ ಬರ್ಕೊಟ್ಟಿದ್ದಾರೆ. ವೆಂಕಯ್ಯ ನಾಯ್ಡು ಅವರು ಕೂಡ ಇದಕ್ಕೆ ಮುನ್ನುಡಿ ಬರ್ಕೊಟ್ಟಿದ್ದಾರೆ. ಶಾಸ್ತ್ರೀಜಿಯವ್ರ ಬಗ್ಗೆ ಯಾರಿಗೆ ಪ್ರೀತಿ ಇಲ್ಲ ಈ ದೇಶದಲ್ಲಿ. ಹೇಗೆ ಅವರ ಬದುಕಿನ ಬಗ್ಗೆ ತುಂಬ ಆಸಕ್ತಿಯಿಂದ ವಿಶೇಷವಾಗಿ ಯುವಕರು ಈ ಪುಸ್ತಕವನ್ನು ಓದಬೇಕು ಅಂತ ಹೇಳಿ ತುಂಬ ಜನ ಬಂದು ಇದನ್ನು ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಲಾಸ್ಟ್ ಲೆಕ್ಚರ್ ಸಾವಿನ ಸಾಂಗತ್ಯದಲ್ಲಿ ಬದುಕಿನ ಸಾರ್ಥಕತೆಯನ್ನು ಸಾರಿದ ವಿಜ್ಞಾನಿಯೊಬ್ಬನ ರೋಚಕ ಕತೆ. ಇದು ಪ್ರತಿ ಸಾಹಿತ್ಯ ಸಮ್ಮೇಳನದಲ್ಲೂ ಹೈಯೆಸ್ಟ್ ಸೇಲ್ ಆಗುವಂಥ ಪುಸ್ತಕ ಇದು. ಸೊ ಈ ಪುಸ್ತಕವನ್ನು ಕೂಡ ತುಂಬ ಜನ ಓದುಗರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದಲ್ಲದೆ ತೇಜಸ್ವಿಯವರು, ಕುವೆಂಪು ಅವರು, ಕಾರಂತರ ಪುಸ್ತಕಗಳು, ಸುಧಾಮೂರ್ತಿಯವರ ಪುಸ್ತಕಗಳು ತುಂಬ ಹೆಚ್ಚಿನ ಬೇಡಿಕೆ ಇದೆ ಇಲ್ಲಿ. ವಿಶೇಷವಾಗಿ ಕಾರಂತರ ಮುಖಜ್ಜಿಯ ಕನಸುಗಳಿಗೆ ತುಂಬ ಬೇಡಿಕೆ ಇದೆ. ನಮ್ಮ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಮಂಕುತಿಮ್ಮನ ಕಗ್ಗ, ಆ ಕಗ್ಗ ಎಲ್ಲರ ಮನೇಲೂ ಇರಲೇಬೇಕು ಅಂತ ನಿರೀಕ್ಷಣೆ ಮಾಡ್ತಾರೆ. ಇರಲೇಬೇಕು ಅಂತಹ ಪುಸ್ತಕ ಅದು. ಅದ್ರ ಬಗ್ಗೆ ತುಂಬ ಆಸಕ್ತಿನ ತೋರಿಸ್ತಾ ಇದ್ದಾರೆ. ಒಟ್ಟಾರೆ ಬಹುತೇಕ ಪುಸ್ತಕ ಪ್ರಿಯರು ತುಂಬ ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ರಿಚರ್ಡ್ ಬ್ರಾನ್ಸನ್ ಅವರ ಆತ್ಮಕಥೆ ಇದು. ಒಬ್ಬ ವ್ಯಕ್ತಿ ರ್ಯಾಕ್ಸ್ ಟು ರಿಚಸ್ ಅಂತ ನಾವೇನು ಹೇಳ್ತೀವಿ, ಹೇಗೆ ಅಷ್ಟು ಎತ್ತರಕ್ಕೆ ಏರಬಲ್ಲ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಇದು. ಇಂಥ ಪುಸ್ತಕಗಳು ತುಂಬ ಕೊಂಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಇನ್ಸ್ಪಿರೇಷನಲ್ ಬುಕ್ಸು, ಸ್ಪಿರಿಚುವಲ್ ಬುಕ್ಸು ಮತ್ತು ನ್ಯಾಷನಲಿಸ್ಟಿಕ್ ವ್ಯೂ ಇರುವಂಥ ಪುಸ್ತಕಗಳಿಗೆ ತುಂಬ ದೊಡ್ಡ ಡಿಮ್ಯಾಂಡ್ ಇದೆ ಇದರಲ್ಲಿ. ವಿಶೇಷವಾಗಿ ವಿದ್ಯಾರ್ಥಿಗಳು, ಈ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಪುಸ್ತಕಗಳನ್ನ ಕೊಂಡ್ಕೊಂಡು ಹೋಗ್ತಾ ಇರೋದು ನನಗೆ ಭಾಳ ಆಶ್ಚರ್ಯ ಆಗ್ತಾಯಿದೆ. ಯಾಕೆಂದರೆ ವಿದ್ಯಾರ್ಥಿಗಳು ಪುಸ್ತಕವನ್ನು ಓದಿದ್ರೆ ಒಂದು ಇಡೀ ಜನರೇಷನ್ನು ಪುಸ್ತಕವನ್ನು ಓದಂತಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಒಂದು ಪುಸ್ತಕ ಮೇಳ ಏನು ಇವತ್ತು ನಡೀತಾ ಇದೆ ಅದೊಂದು ದೊಡ್ಡ ಯಶಸ್ವಿ ಅಂತ ನಾನಾದರೂ ಭಾವಿಸ್ತೀನಿ. ಇವತ್ತು ಶನಿವಾರ ಸಂಜೆ ಮತ್ತು ಭಾನುವಾರ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಎಲ್ಲ ಸಾಹಿತ್ಯಾಸಕ್ತರು ಬರುವಂಥ ನಿರೀಕ್ಷಣೆ ಇದೆ. ಬೆಳಗ್ಗೆಯಿಂದ ಅದು ಹಾಗೆ ಆಗ್ತಾ ಇದೆ. ಸಾಮಾನ್ಯ ಶನಿವಾರ ಆದರೂ ಬೆಳಗ್ಗೆಯಿಂದ ನಿರಂತರವಾಗಿ ವಿದ್ಯಾರ್ಥಿಗಳು ಮತ್ತು ಸಾಹಿತ್ಯಾಸಕ್ತರು, ಪುಸ್ತಕ ಓದುಗರು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ನಾನೊಂದು ದೊಡ್ಡ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಭಾಗದಲ್ಲಿ ಕನ್ನಡ ಪ್ರೇಮವನ್ನು, ಪುಸ್ತಕ ಪ್ರೀತಿಯನ್ನು, ಪುಸ್ತಕ ಅಭಿಮಾನವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಇದು ಬೆಳೆಸುತ್ತೆ ಅಂತ ನಾನು ಆಶಿಸ್ತೀನಿ. ನನ್ನ ಹೆಸರು ಉಮೇಶ್ ಅಂತ ಹೇಳಿ, ಕನ್ನಡದ ಲೇಖಕ. ನಮಸ್ಕಾರ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ವಿಸ್ತರಣಾ ಹಾಗೂ ಸಲಹಾ ಕೇಂದ್ರದಿಂದ ನಮ್ಮಲ್ಲಿ ವಿಶೇಷವಾದಂಥ ಎಲ್ಲ ಪಬ್ಲಿಕೇಷನ್ಗಿಂತಲೂ ನಮ್ಮ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಪಬ್ಲಿಕೇಷನ್ ಡಿಫ್ರೆಂಟ್ ಆಗಿದ್ದಾವೆ. ಇಲ್ಲೇ ಪ್ರತಿ ಜಿಲ್ಲೆದು ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಒಳಗೊಂಡಿರ್ತಕ್ಕಂಥ ಸುಮಾರು ಒಂದು 16 ಜಿಲ್ಲೆದು 26 ಸಂಪುಟಗಳು ಪಬ್ಲಿಕೇಷನ್ ಆಗಿದ್ದಾವೆ. ಅಷ್ಟೇ ಅಲ್ಲದೆ ನಾವು ಕನ್ನಡ ಜಾನಪದ ನಿಘಂಟು ಅಂತೇಳಿ 5 ಸಂಪುಟಗಳು ತೊಗೊಂಡು ಬಂದಿದ್ದೀವಿ. ಅದರಲ್ಲಿ ಜನಪದಕ್ಕೆ ಸ್ಥಳೀಯ ಭಾಷೆದ್ದು ಜೊತೆಗೆ ಒಂದು ಕಾದಂಬರಿಯು ಸಾಂಸ್ಕೃತಿಕವಾದ ಪದಗಳನ್ನು ಒಳಗೊಂಡಿರ್ತಕ್ಕಂಥ ಜನಪದ ನಿಘಂಟುಗಳಿದ್ದಾವೆ. ಇನ್ನು ವಿಶೇಷವಾಗಿರ್ತಕ್ಕಂಥ ಎಲ್ಲವೂ ಕೂಡ ನಮಗೆ ಜನಪದಕ್ಕೆ ಸಂಬಂಧಪಟ್ಟಿದೆ. ಜನಪದ ಆಹಾರ ಪದ್ಧತಿ ಮತ್ತು ಜನಪದ ಜನಜೀವನ, ಚಿತ್ತಾರಗಳು, ರಂಗೋಲಿ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲೆಲ್ಲ ಬಂದಿರ್ತಕ್ಕಂಥ ನಮ್ಮೂರಿದೆ ಅಂತ ಹೇಳಿ ಸುಮಾರು ಜನ ಅದರಲ್ಲಿ ಗ್ರಾಮ ಚರಿತ್ರೆ ಪುಸ್ತಕಗಳನ್ನು ಹೆಚ್ಚಿಗೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಂದು ನಮ್ಗೆ ಒಂದು ಪುಸ್ತಕ ಮೇಳ ಮಾಡೋದಕ್ಕೂ ನಾವು ಪ್ರದರ್ಶನ ಅನ್ನೋದಕ್ಕೂ ಜನಗಳಿಗೆ ಸರಿಯಾದಂಥ ಮಾಹಿತಿ ಕೊಟ್ವಿ ಅನ್ನುವಂಥದ್ದು ಸಂತೋಷದೂ ಇದೆ. ಜೊತೆಗೆ ಪುಸ್ತಕ ಕೂಡ ಹಾಗೆ ಸೇಲ್ ಆಗ್ತಾ ಇದೆ ಸರ್. ಇಷ್ಟು ಈ ಒಂದು ಡಾಕ್ಟರ್ ಅಜಿಯಾ ನದಾಫ್ ಅಂತ ಸರ್, ವಿಸ್ತರಣಾ ಸಲಹಾ ಕೇಂದ್ರದೊಳಗಡೆ ಅಸಿಸ್ಟೆಂಟ್ ಯೋಜನಾ ಪ್ರಾಜೆಕ್ಟ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತೀನಿ. ನಮ್ಮಲ್ಲಿ ವಿಚಾರ ನೇಮ ಅಂತ ಬುಕ್ ಇದೆ ಸರ್. ಅಸಫಲತೆಯಿಂದ ಮುಕ್ತಿ ಮತ್ತು ಮೃತ್ಯು ನಂತರ ಜೀವನ, ಅಸಫಲದಿಂದ ಮುಕ್ತಿ, ಸ್ವಸಂವಾದ, ಇವ ಜಾದು, ಈಗ ಅನೇಕ ಬುಕ್ಸ್ ಅದಾವೆ ಸರ್. ನಾವು ಇಲ್ಲೇ ಧಾರವಾಡ ಸರ್. ಇದು ಪೂನಾ ಬ್ರಾಂಚ್ ಹ್ಯಾಪಿ ಥಾಟ್ಸ್ ಅಂತ. ತಮ್ಮ ಹೆಸರು? ನಿತ್ಯಾನಂದ್. ಇವೆಲ್ಲ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಬುಕ್ಸ್ ಸರ್. ಪುಸ್ತಕಾಲಯ 1935ರಲ್ಲಿ ಪ್ರಾರಂಭ ಆಯಿತು. ಸ್ವಾತಂತ್ರ್ಯ ಪೂರ್ವದಿಂದ ಇದು ಪ್ರಕಾಶನ ಸಂಸ್ಥೆ ಬೆಳೆದು ಬಂದಿದೆ. ನಮ್ಮಲ್ಲಿ 1500 ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದೀವಿ. ಈಗ ನಮ್ಮದು ಇದು ಎಲ್ಲ ಸಾಹಿತ್ಯ ಸಮ್ಮೇಳನ ಮತ್ತು ಪ್ರಾಧಿಕಾರದ ಪ್ರದರ್ಶನದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ನಾವು ಸಾಹಿತ್ಯಿಕ, ಧಾರ್ಮಿಕ, ಜ್ಯೋತಿಷ್ಯ, ವಾಸ್ತು, ಯೋಗ, ಮಕ್ಕಳ ಸಾಹಿತ್ಯ, ಕಥೆ, ಕಾದಂಬರಿ ಇವೆಲ್ಲ ಪುಸ್ತಕಗಳನ್ನ ನಾವು ಪ್ರಕಟಣೆ ಮಾಡೀವಿ. ಅವನು ಪ್ರಚಾರ ಮಾಡಿ ನಾವು ಮಾರಾಟ ಮಾಡ್ತಾಯಿದ್ವಿ. ನಿಮ್ಮ ತಂದೆಯವರ ಕಾಲದಿಂದ ಮಾಡ್ತಾಯಿದ್ದೀವಿ. ಅವ್ರು ನಮ್ಮ ಅವ್ರ ಕಾಲದಿಂದ ಮಾಡಿ ಬಾಲಚಂದ್ರ ಗಾಣೇಕರ್ ಅಂತೇಳಿ ಅವರು ಅವಾಗಿಂದ ಇದೆ. ಅದು 1935ರಿಂದ. ಈಗ ಅವ್ರ ಮಕ್ಕಳು ಅವ್ರ ಪರಿವಾರರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರ ಮೊಮ್ಮಗ ಕಂಟಿನ್ಯೂ ಮಾಡ್ತಾಯಿದ್ದಾರೆ.
ತಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್, ನಾನು ಮ್ಯಾನೇಜರ್ ಅಂತೇಳಿ. ಅವರು ಬಾಲಚಂದ್ರ ಗಾಣೇಕರ್ ಮಗ ರವೀಂದ್ರ ಗಾಣೇಕರ್ ಮತ್ತು ಮನೋಹರ್ ಗಾಣೇಕರ್ ಅಂತ ಅವರು ಮಾಡ್ಕೊಂಬಂದು ಈಗ ಅವ್ರ ಮಗ ಅವ್ರ ಮಕ್ಕಳಿಗೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸ್ಟೂಡೆಂಟ್ ಜಾಸ್ತಿ ಅಷ್ಟೇ ಬಿಸ್ನೆಸ್ಸಲ್ಲಿ. ದೂರದಿಂದೆಲ್ಲ ಹೊತ್ಕೊಂಡು ಹಾಕಿದ್ದೀವಿ ನಾವು, ಬೆಂಗಳೂರಿಂದ ತಂದು. ಸ್ಟೂಡೆಂಟ್ ಜಾಸ್ತಿ ಇದ್ದಾರೆ ಬಿಸ್ನೆಸ್ಸಿಗೆ, ಓಡಾಡೋದು ಜಾಸ್ತಿ. ಜನ ನೋಡಿದ್ರೆ ತುಂಬಿರೋ ಥರ ಕಾಣಿಸ್ತಾರೆ, ಏನಂತ ಇಲ್ಲ. ವ್ಯಾಪಾರ ಏನು ಆಗ್ತಾ ಇದೆ? ಬರೀ ಇಲ್ಲಿ ಓಡಾಡ್ತಿರೋ ಸ್ಟೂಡೆಂಟ್, ಒಂದಿನ ಜನ ಕಮ್ಮಿ ನಲ್ಲಿ ಬಿಸ್ನೆಸ್. ನಾವೆಲ್ಲ ದೂರದಿಂದ ಬಂದು ಖರ್ಚೆಲ್ಲ ಹಾಕ್ಕೊಂಡು ಈ ಥರ ಆಗಿಬಿಟ್ರೆ ಒಂದು 10,000 ಖರ್ಚೇ ಇರುತ್ತೆ ನಮಗೆ. ಟ್ರಾನ್ಸ್ಪೋರ್ಟು, ಇದು ಉಳ್ಕೊಳ್ಳೋಕ್ಕೆ ರೂಮ್ಗಳಿಗೆಲ್ಲ ವ್ಯವಸ್ಥೆ ಇದೆ, ಅದೇ ಖರ್ಚಿರುತ್ತೆ. ಈ ಥರ ಬಿಸ್ನೆಸ್ ಅದೆಲ್ಲ ಆಗುತ್ತೆ. ಪಬ್ಲಿಸಿಟಿ ಚೆನ್ನಾಗಿ ಮಾಡಿದ್ದಾರೆ ಇವರು, ಪ್ರಯತ್ನ ಇವ್ರು ಮಾಡಿದ್ದಾರೆ. ಜನ ಬಂದಿಲ್ಲ, ಹೊರಗಡೆ ಜನ ಬಂದರೆ ನಮ್ಗೆ ಇದಾಗುತ್ತೆ. ಬಟ್ ಇಲ್ಲೆಲ್ಲ ಕಾಲೇಜ್ ಸ್ಟೂಡೆಂಟ್ಗಳು ಇವೇ ಜಾಸ್ತಿ. ಸರ್, ತಮ್ಮಲ್ಲಿ ಯಾವ್ಯಾವ ನಮ್ಮಲ್ಲಿ ಆಲ್ಮೋಸ್ಟ್ ನಮ್ಮ ವೇದ, ಉಪನಿಷತ್ತು, ಪುರಾಣಗಳು, ಧಾರ್ಮಿಕ ಪುಸ್ತಕಗಳು ಈ ಥರದ್ದೆಲ್ಲ ಕೆಲವು ಮಾಡಿದ್ದೀವಿ. ಇದು ಶಿಲ್ಪಕಲಾ ಇಟ್ಟಿದ್ದಾರೆ ಅಂದ್ಬಿಟ್ಟು ಈ ಪುಸ್ತಕ ಸರ್ ಎಲ್ಲ ದೇವಾಲಯಗಳ ಬಗ್ಗೆ ಮಾಹಿತಿ ಇರುವಂಥ, ಎಲ್ಲೆಲ್ಲಿ ವಿಶೇಷವಾಗಿ ಶಿಲ್ಪಕಲೆಗಳು ಇರುತ್ತೋ ಅಂಥ ದೇವಾಲಯಗಳಿಗೆಲ್ಲ ಇರುವಂಥ ವಿತ್ ಫೋಟೋ ಸಮೇತ ಈ ಪುಸ್ತಕಗಳನ್ನ ನಾವು ತುಂಬ ಒಳ್ಳೊಳ್ಳೆ ಬುಕ್ಸ್ ನಮ್ಮಲ್ಲಿ ಮಾಡಿದ್ದೀವಿ. ರಾಮಾಯಣ, ಮಹಾಭಾರತ, ಆಮೇಲೆ ಪುರಾಣಗಳು, ಆಮೇಲೆ ಎಲ್ಲ ಥರ ವೇದಗಳು, ಕಥೆಗಳು, ಈ ಥರದ್ದು ಎಲ್ಲ ಥರನೂ ಮಾಡಿದ್ದೀವಿ ನಮ್ಮ ಸಂಸ್ಥೆ. ತಮ್ಮ ಹೆಸರು? ನನ್ನ ಹೆಸರು ಆರ್ಯ, ಸಹನ ಪಬ್ಲಿಕೇಶನ್, ರಾಜರಾಜೇಶ್ವರಿ ನಗರ, ಬೆಂಗಳೂರು. ಎಷ್ಟು ವರ್ಷದಿಂದ ಸರ್, ನಾನು ಆ್ಯಕ್ಚುಲಿ ಓಂಕಾರ ಪ್ರಕಾಶ್ ನಾನು ಒಂದು ಸಂಸ್ಥೆಯಲ್ಲಿ ಮೊದಲು ಮಾಡ್ತಿದ್ದು. ಅಲ್ಲಿಂದ ಇಲ್ಲಿವರೆಗೂ ನಂದು ಒಂದು 20 ವರ್ಷದ ಜರ್ನಿ. ಈಗ ಸ್ವಂತವಾಗಿ ಮಾಡಿ ಒಂದು 3 ವರ್ಷ ಆಯಿತು ನಾನು ಓನಾಗಿ ಮಾಡಿ. ಅದಕ್ಕೆ ಮುಂಚೆ ಓಂಕಾರ ಪ್ರಕಾಶ ಅನ್ನೋ ಸಂಸ್ಥೆ ನಡೆಸ್ತಾ ಇದ್ದೆ. ಈಗ ನಾನೇ ಸ್ವಂತವಾಗಿ ಮಾಡಿ ನನ್ನ ಸಂಸ್ಥೆಯಿಂದಲೇ ಪಬ್ಲಿಕೇಶನ್ಗಳು ಮಾಡಿ, ಇದು ನನ್ನ ಪಬ್ಲಿಕೇಶನ್ ಇದೆ. ಪುಸ್ತಕ, ಮಕ್ಕಳ ಪುಸ್ತಕನೂ ಕೂಡ ಮಾಡಿದ್ದೀವಿ. ಚಿಟ್ಟೆ ದುಂಬಿಯ ಚಿತ್ತಾರ ಅಂತೇಳಿ ಒಳಗಡೆ ಪಿಕ್ಚರ್ ಸಮೇತ ಬರುವಂಥ ರೇಖಾಚಿತ್ರಗಳಲ್ಲಿ ಬರುವಂಥ ಮಕ್ಕಳ ಪುಸ್ತಕಗಳು, ಈ ಥರದ್ದೆಲ್ಲ ಮಾಡ್ತಾಯಿದ್ದೀವಿ ಸರ್. ಒಳ್ಳೊಳ್ಳೆ ಪುಸ್ತಕಗಳು ನಮ್ಮ ಸಂಸ್ಥೆಯಿಂದ. ಇನ್ನೂ ಒಳ್ಳೊಳ್ಳೆ ಪುಸ್ತಕಗಳು ಮಾಡೋದಕ್ಕೆ ಆಸಕ್ತಿ ಇದೆ. ಬಟ್ ಜನಗಳ ಪ್ರೋತ್ಸಾಹ ಸಿಗಬೇಕಷ್ಟೇ ನಮಗೆ. ಈಗ ಬೇಕಾಗಿರೋ ಪುಸ್ತಕಗಳನ್ನ ತಲುಪಿಸೋ ವ್ಯವಸ್ಥೆನೂ ಮಾಡ್ತಾಯಿದ್ದೀವಿ. ಜನ ಬರಬೇಕಷ್ಟೇ ನಮಗೆ. ತಂದಿದ್ದೀವಿ, ಎಲ್ಲರೂ ಒಳ್ಳೊಳ್ಳೆ ಪುಸ್ತಕಗಳು ತಂದಿದ್ದಾರೆ. ಸ್ಪೆಷಲಾಗಿ ಇಲ್ಲಿ ವಿಶೇಷ ರಿಯಾಯಿತಿ ಕೊಡ್ತಾಯಿದ್ದಾರೆ. ನಾವು ಅಂಗಡಿಲೆಲ್ಲ 10% ಕೊಡ್ತೀವಿ, ಈ ಮೇಳದಲ್ಲಿ ಎಲ್ಲರೂ 20% ರಿಯಾಯಿತಿ ಕೊಡ್ತಾಯಿದ್ದೀವಿ. ಜನ ಬರಬೇಕಷ್ಟೇ ನಮ್ಮ ಹೊರಗಡೆಯಿಂದ. ಅದು ಬಿಟ್ಟರೆ ಇನ್ನು ಉಳಿದಿದ್ದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಪ್ರಾಧಿಕಾರದವರು ಎಲ್ಲ ವ್ಯವಸ್ಥೆನೂ ಅನುಕೂಲ ಮಾಡಿದ್ದಾರೆ. ಇದೊಂದು ಮಾತ್ರ, ಜನ ಹೊರಗಡೆ ಜನ ಬರಬೇಕಷ್ಟೇ.